ಕಾಂಗ್ರೆಸ್ನಲ್ಲಿ ಈಗಾಗಲೇ ಕೇಳಿ ಬರ್ತಾ ಇರುವಂತಹ ವಿಚಾರ, ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತಂದ್ರೆ ಅದು ನವೆಂಬರ್ ಕ್ರಾಂತಿಯ ಬಗ್ಗೆ. ಈಗಾಗಲೇ ಇದು ಸಂಚಲನವನ್ನ ಸೃಷ್ಟಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಾಯಲ್ಲಿ ಮತ್ತೆ ಈಗ ತ್ಯಾಗದ ಮಾತು ಕೇಳಿ ಬಂದಿದೆ. ಪಕ್ಷಕ್ಕಿಂತ ಯಾವತ್ತೂ ಕೂಡ ಯಾವ ವ್ಯಕ್ತಿಯೂ ಕೂಡ ದೊಡ್ಡವರಲ್ಲ ಅನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಹೇಳಿಕೆಯನ್ನ ಕೊಡ್ತಾ ತ್ಯಾಗದ ಮಾತನ್ನ ಮತ್ತೊಮ್ಮೆ ಆಡಿದ್ದಾರೆ. ಈ ಹಿಂದೆ ಕೂಡ ಇದೇ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ವ್ಯಕ್ತಿ ಪೂಜೆಯನ್ನ ಮಾಡಬಾರದು, ಪಕ್ಷ ಪೂಜೆ ಮಾಡಬೇಕು. ಗುಂಪು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದಿತ್ತು, ಗುಂಪುಗಾರಿಕೆ ಮಾಡಲ್ಲ ಅಂತ ಸಿಎಂಗೆ ಪರೋಕ್ಷವಾದಂತಹ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅದರ ಜೊತೆಯಲ್ಲಿ ಟೆಂಪಲ್ ರನ್ ಕೂಡ ಮುಂದುವರಿಸಿದ್ದಾರೆ. ಅದರ ಜೊತೆಯಲ್ಲಿ ಈಗ ಡಿಕೆ ಶಿವಕುಮಾರ್ ಆಡಿರುವಂತಹ ಈ ಒಂದು ಮಾತು ಇದೆಯಲ್ಲ, ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಒಂದಷ್ಟು ಸೂಚನೆಗಳನ್ನ ಕೂಡ ಕೊಡ್ತಾ ಇದೆ. ನೀವೆಲ್ಲ ಕಾರ್ಯಕರ್ತರು, ಸ್ಟೇಜ್ ಮೇಲೆ ಇರ್ಬೋದು, ಕೆಳಗಡೆ ಇರ್ಬೋದು, ಯಾರು ಸಮಾಜ ಜೊತೆಯಲ್ಲಿ ಜನರ ಜೊತೆ ನಿಷ್ಪಕ್ಷಪಾತವಾಗಿ ಹೃದಯ ಶ್ರೀಮಂತಿಕೆ ಇಟ್ಕೊಂಡು ಸೇವಾ ಮನೋಭಾವ ಇಟ್ಕೊಂಡು ನೀವು ಸೇವೆ ಮಾಡ್ತೀರಿ, ಸಮಾಜ ನಿಮ್ಮನ್ನ ಗುರುತಿಸ್ತದೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗಲೂ ಈ ಗುಂಪು ರಾಜಕಾರಣ ಮಾಡೋಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು, ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ನೀವೆಲ್ಲ, ಈಗ ನಾನು ಉಪಮುಖ್ಯಮಂತ್ರಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಬಸವರಾಜ್ ದದ್ದಲ್ ಅವರು ಶಾಸಕರಾಗಿದ್ದಾರೆ, ಚೇರ್ಮನ್ ಇದ್ದಾರೆ. ನಮ್ಮ ಮಂತ್ರಿಗಳಾದ ಬೋಸರಾಜ್ ಅವರಿದ್ದಾರೆ. ಬೋಸರಾಜ್ ಯಾಕೆ ಮಂತ್ರಿ ಮಾಡಿದ್ರು? ಪಕ್ಷ ಶಾಸಕ ಇಲ್ಲದೆ ಹೋದ್ರು ಪಕ್ಷ ಯಾಕೆ ಮಾಡ್ತು ಅಂತಂದ್ರೆ, ಪಕ್ಷಕ್ಕೆ ಕಳೆದ 45 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ. ತೆಲಂಗಾಣಕ್ಕೆ ಹೋಗಿ ದುಡಿದಿದ್ದಾರೆ. ಹಗಲು ರಾತ್ರಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತೇಳಿ ಪಕ್ಷ ಅವ್ರನ್ನ ಗುರುಸಿ ಇವತ್ತು ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಅಂದ್ರೆ ಯಾರು ದುಡಿತಾರೆ ನಿಸ್ವಾರ್ಥೆಯಿಂದ ಅವರಿಗೆ ಸಮಾಜ, ಪಕ್ಷ ಗೌರವನ ಕೊಡ್ತದೆ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಕೇಳಿ ಬರ್ತಾ ಇರುವಂತಹ ವಿಚಾರ, ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತಂದ್ರೆ ಅದು ನವೆಂಬರ್ ಕ್ರಾಂತಿಯ ಬಗ್ಗೆ. ಈಗಾಗಲೇ ಇದು ಸಂಚಲನವನ್ನ ಸೃಷ್ಟಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಾಯಲ್ಲಿ ಮತ್ತೆ ಈಗ ತ್ಯಾಗದ ಮಾತು ಕೇಳಿ ಬಂದಿದೆ. ಪಕ್ಷಕ್ಕಿಂತ ಯಾವತ್ತೂ ಕೂಡ ಯಾವ ವ್ಯಕ್ತಿಯೂ ಕೂಡ ದೊಡ್ಡವರಲ್ಲ ಅನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಹೇಳಿಕೆಯನ್ನ ಕೊಡ್ತಾ ತ್ಯಾಗದ ಮಾತನ್ನ ಮತ್ತೊಮ್ಮೆ ಆಡಿದ್ದಾರೆ. ಈ ಹಿಂದೆ ಕೂಡ ಇದೇ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ವ್ಯಕ್ತಿ ಪೂಜೆಯನ್ನ ಮಾಡಬಾರದು, ಪಕ್ಷ ಪೂಜೆ ಮಾಡಬೇಕು. ಗುಂಪು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದಿತ್ತು, ಗುಂಪುಗಾರಿಕೆ ಮಾಡಲ್ಲ ಅಂತ ಸಿಎಂಗೆ ಪರೋಕ್ಷವಾದಂತಹ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅದರ ಜೊತೆಯಲ್ಲಿ ಟೆಂಪಲ್ ರನ್ ಕೂಡ ಮುಂದುವರಿಸಿದ್ದಾರೆ. ಅದರ ಜೊತೆಯಲ್ಲಿ ಈಗ ಡಿಕೆ ಶಿವಕುಮಾರ್ ಆಡಿರುವಂತಹ ಈ ಒಂದು ಮಾತು ಇದೆಯಲ್ಲ, ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಒಂದಷ್ಟು ಸೂಚನೆಗಳನ್ನ ಕೂಡ ಕೊಡ್ತಾ ಇದೆ. ನೀವೆಲ್ಲ ಕಾರ್ಯಕರ್ತರು, ಸ್ಟೇಜ್ ಮೇಲೆ ಇರ್ಬೋದು, ಕೆಳಗಡೆ ಇರ್ಬೋದು, ಯಾರು ಸಮಾಜ ಜೊತೆಯಲ್ಲಿ ಜನರ ಜೊತೆ ನಿಷ್ಪಕ್ಷಪಾತವಾಗಿ ಹೃದಯ ಶ್ರೀಮಂತಿಕೆ ಇಟ್ಕೊಂಡು ಸೇವಾ ಮನೋಭಾವ ಇಟ್ಕೊಂಡು ನೀವು ಸೇವೆ ಮಾಡ್ತೀರಿ, ಸಮಾಜ ನಿಮ್ಮನ್ನ ಗುರುತಿಸ್ತದೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗಲೂ ಈ ಗುಂಪು ರಾಜಕಾರಣ ಮಾಡೋಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು, ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ನೀವೆಲ್ಲ, ಈಗ ನಾನು ಉಪಮುಖ್ಯಮಂತ್ರಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಬಸವರಾಜ್ ದದ್ದಲ್ ಅವರು ಶಾಸಕರಾಗಿದ್ದಾರೆ, ಚೇರ್ಮನ್ ಇದ್ದಾರೆ. ನಮ್ಮ ಮಂತ್ರಿಗಳಾದ ಬೋಸರಾಜ್ ಅವರಿದ್ದಾರೆ. ಬೋಸರಾಜ್ ಯಾಕೆ ಮಂತ್ರಿ ಮಾಡಿದ್ರು? ಪಕ್ಷ
ಶಾಸಕ ಇಲ್ಲದೆ ಹೋದ್ರು ಪಕ್ಷ ಯಾಕೆ ಮಾಡ್ತು ಅಂತಂದ್ರೆ ಪಕ್ಷಕ್ಕೆ ಕಳೆದ 45 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ, ತೆಲಂಗಾಣಕ್ಕೆ ಹೋಗಿ ದುಡಿದಿದ್ದಾರೆ, ಹಗಲು ರಾತ್ರಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಪಕ್ಷ ಅವ್ರನ್ನ ಗುರುಸಿ ಇವತ್ತು ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಅಂದ್ರೆ ಯಾರು ದುಡಿತಾರೆ ನಿಸ್ವಾರ್ಥೆಯಿಂದ ಅವರಿಗೆ ಸಮಾಜ ಪಕ್ಷ ಗೌರವನ ಕೊಡ್ತದೆ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಕೇಳಿ ಬರ್ತಾ ಇರುವಂತಹ ವಿಚಾರ, ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತಂದ್ರೆ ಅದು ನವೆಂಬರ್ ಕ್ರಾಂತಿಯ ಬಗ್ಗೆ. ಈಗಾಗಲೇ ಇದು ಸಂಚಲನವನ್ನ ಸೃಷ್ಟಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಾಯಲ್ಲಿ ಮತ್ತೆ ಈಗ ತ್ಯಾಗದ ಮಾತು ಕೇಳಿ ಬಂದಿದೆ. ಪಕ್ಷಕ್ಕಿಂತ ಯಾವತ್ತೂ ಕೂಡ ಯಾವ ವ್ಯಕ್ತಿಯೂ ಕೂಡ ದೊಡ್ಡವರಲ್ಲ ಅನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಹೇಳಿಕೆಯನ್ನ ಕೊಡ್ತಾ ತ್ಯಾಗದ ಮಾತನ್ನ ಮತ್ತೊಮ್ಮೆ ಆಡಿದ್ದಾರೆ. ಈ ಹಿಂದೆ ಕೂಡ ಇದೇ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ವ್ಯಕ್ತಿ ಪೂಜೆಯನ್ನ ಮಾಡಬಾರದು, ಪಕ್ಷ ಪೂಜೆ ಮಾಡಬೇಕು. ಗುಂಪು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದಿತ್ತು, ಗುಂಪುಗಾರಿಕೆ ಮಾಡಲ್ಲ ಅಂತ ಸಿಎಂಗೆ ಪರೋಕ್ಷವಾದಂತಹ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅದರ ಜೊತೆಯಲ್ಲಿ ಟೆಂಪಲ್ ರನ್ ಕೂಡ ಮುಂದುವರಿಸಿದ್ದಾರೆ. ಅದರ ಜೊತೆಯಲ್ಲಿ ಈಗ ಡಿಕೆ ಶಿವಕುಮಾರ್ ಆಡಿರುವಂತಹ ಈ ಒಂದು ಮಾತು ಇದೆಯಲ್ಲ, ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಒಂದಷ್ಟು ಸೂಚನೆಗಳನ್ನ ಕೂಡ ಕೊಡ್ತಾ ಇದೆ. ನೀವೆಲ್ಲ ಕಾರ್ಯಕರ್ತರು, ಸ್ಟೇಜ್ ಮೇಲೆ ಇರ್ಬೋದು, ಕೆಳಗಡೆ ಇರ್ಬೋದು, ಯಾರು ಸಮಾಜ ಜೊತೆಯಲ್ಲಿ ಜನರ ಜೊತೆ ನಿಷ್ಪಕ್ಷಪಾತವಾಗಿ ಹೃದಯ ಶ್ರೀಮಂತಿಕೆ ಇಟ್ಕೊಂಡು ಸೇವಾ ಮನೋಭಾವ ಇಟ್ಕೊಂಡು ನೀವು ಸೇವೆ ಮಾಡ್ತೀರಿ, ಸಮಾಜ ನಿಮ್ಮನ್ನ ಗುರುತಿಸ್ತದೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗಲೂ ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನು ಬೇಕಾದ್ರೂ ಮಾಡಬಹುದಾಗಿತ್ತು, ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ನೀವೆಲ್ಲ, ಈಗ ನಾನು ಉಪಮುಖ್ಯಮಂತ್ರಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಬಸವರಾಜ್ ದದ್ದಲ್ ಅವರು ಶಾಸಕರಾಗಿದ್ದಾರೆ, ಚೇರ್ಮನ್ ಇದ್ದಾರೆ. ನಮ್ಮ ಮಂತ್ರಿಗಳಂತ ಬೋಸರಾಜ್ ಅವರಿದ್ದಾರೆ. ಬೋಸರಾಜ್ ಯಾಕೆ ಮಂತ್ರಿ ಮಾಡಿದ್ರು? ಪಕ್ಷ ಶಾಸಕ ಇಲ್ಲದೆ ಹೋದ್ರು ಪಕ್ಷ ಯಾಕೆ ಮಾಡ್ತು ಅಂತಂದ್ರೆ ಪಕ್ಷಕ್ಕೆ ಕಳೆದ 45 ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ, ತೆಲಂಗಾಣಕ್ಕೆ ಹೋಗಿ ದುಡಿದಿದ್ದಾರೆ, ಹಗಲು ರಾತ್ರಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಪಕ್ಷ ಅವ್ರನ್ನ ಗುರುಸಿ ಇವತ್ತು ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಅಂದ್ರೆ ಯಾರು ದುಡಿತಾರೆ ನಿಸ್ವಾರ್ಥೆಯಿಂದ ಅವರಿಗೆ ಸಮಾಜ ಪಕ್ಷ ಗೌರವನ ಕೊಡ್ತದೆ.